ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಲೇಬೇಕು ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ, ತುಂಬ ಟೇಸ್ಟಿಯಾಗಿರುವಂಥ ಮತ್ತು ಈಸಿಯಾಗಿ ಮಾಡೋ ಅಂಥ ರೆಸಿಪಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಈ ಸಮ್ಮರ್ನಲ್ಲಿ ಆಗ್ಬೋದು, ಬೇರೆ ಟೈಮ್ನಲ್ಲಿ ಆಗ್ಬೋದು, ಈ ಥರ ಮಾಡ್ಕೊಂಡು ಕುಡಿತಾ ಇದ್ದರೆ ಇನ್ನೂ ಒಂದು ಗ್ಲಾಸ್ ಬೇಕು ಅಂತ ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಸಿ. ಯಾವುದೇ ಮಾವಿನ ಹಣ್ಣಿರಲಿ, ಇದಕ್ಕೆ ಇದೇ ಮಾವಿನ ಹಣ್ಣು ಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ಯಾವ ಹಣ್ಣಿರುತ್ತೆ ಆ ಒಂದು ಹಣ್ಣಿನಲ್ಲೇ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಳಿಗಂತೂ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬ ಇಷ್ಟಪಟ್ಟು ಈ ಒಂದು ಡ್ರಿಂಕನ್ನು ಕುಡಿತಾರೆ. ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಈಸಿ. ಬನ್ನಿ ಈ ಒಂದು ಸೂಪರಾಗಿರೋ ಅಂಥ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸ್ವೀಟು ಕಡಿಮೆ ಇತ್ತು. ಸ್ವೀಟ್ ಕಡಿಮೆ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಅಷ್ಟೇ, ಸ್ವೀಟ್ ಕಡಿಮೆ ಇದೆ ಅಂತಲ್ಲ, ಯಾವುದೇ ಹಣ್ಣಿದ್ರೂ ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಾನಿಲ್ಲಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೋತಾ ಇದ್ದೀನಿ ಸ್ನೇಹಿತರೆ. ಮೇಲ್ಗಡೆ ಸಿಪ್ಪೆ ಎಲ್ಲ ಬೇಡ, ಅದು ಸ್ವಲ್ಪ ಒಗರು ಇರುತ್ತೆ ಅಲ್ವಾ, ಅದಕ್ಕೇ ನಾನಿಲ್ಲಿ ಸಿಪ್ಪೆನ ಪೂರ್ತಿಯಾಗಿ ರಿಮೂವ್ ಮಾಡಿ ಆ ಪಲ್ಪು ಏನು ಬರುತ್ತೆ ಅಲ್ವಾ ಮ್ಯಾಂಗೋದು, ಅದನ್ನು ಮಾತ್ರ ತಗೋತಾ ಇದ್ದೀನಿ. ಪೂರ್ತಿಯಾಗಿ ಇದನ್ನು ರಿಮೂವ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಆದಷ್ಟು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ಳಿ ಸ್ನೇಹಿತರೆ. ಈವನ್ ಮನೆಯಲ್ಲಿ ತೋತಾಪುರಿ ಇದೆ ಅಂದರೆ ಆ ಹಣ್ಣನ್ನು ಕೂಡ ತೊಗೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ದಪ್ಪ ಸೈಜಿಂದು ಒಂದು ಮಾವಿನ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದನ್ನು ನಾನು ಹೇಳ್ದಾಗೆ ಅದರೊಳಗಡೆ ಇರೋವಂಥ ಬೀಜದಿಂದ ಆ ಪಲ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ದಪ್ಪ ಇದ್ರೂ ಪರವಾಗಿಲ್ಲ, ಅದನ್ನು ಹಚ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿಯೇ ಮಾಡ್ಕೊಂಬಿಡೋಣ. ಇಲ್ಲಿ ದಪ್ಪ ಹಣ್ಣು ತೊಗೊಂಡಿರೋದ್ರಿಂದ ಸುಮಾರು ನನಗೆ ದೊಡ್ಡ ಗ್ಲಾಸಲ್ಲಿ 4 ಗ್ಲಾಸಷ್ಟು ನನಗೆ ಈ ಒಂದು ಸ್ಮೂದಿ ಅಂತ ಹೇಳ್ತೀವಲ್ವ, ಮ್ಯಾಂಗೋ ಸ್ಮೂದಿ ಅಥವಾ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಯಿತು ಸ್ನೇಹಿತರೆ. ಈಸಿ ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು. ಇದಕ್ಕಿಷ್ಟೇ ಮೆಷರ್ಮೆಂಟ್ ಅಂತ ಏನೂ ಇಲ್ಲ. ನೀವು ಯಾವ ಥರ ಮಾಡಿದ್ರೂ ಕೂಡ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಮಾವಿನ ಹಣ್ಣು ಏನಾದರೂ ಸ್ವೀಟ್ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಎಕ್ಸ್ಟ್ರಾ ಸ್ವೀಟ್ ಆ್ಯಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಾನಿಲ್ಲೊಂದು ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ. ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮ್ಯಾಂಗೋ ಪಲ್ಪನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ಬೇಕಾದಷ್ಟು ಸಕ್ಕರೆ ಹಾಕಿದ್ದೀನಿ. ನಾನು ಹೇಳ್ದಾಗೆ ಆಪ್ಷನಲ್ಲು ಸಕ್ಕರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸುಮಾರು ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಇದು ಹಸಿ ಹಾಲೇ, ನೀವು ಕಾಯಿಸ್ಬಿಟ್ಟು ತಣ್ಣಗಾಗಿರೋ ಅಂಥ ಹಾಲನ್ನು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮಿಲ್ಕ್ ಶೇಕ್ ಮಾಡುವಾಗ ಯಾವಾಗಲೂ ಅಷ್ಟೇ ತಣ್ಣಗಿರೋ ಅಂಥ ಮತ್ತು ರಾ ಮಿಲ್ಕನ್ನೇ ಹಾಕೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅದನ್ನೆಲ್ಲ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡು ಬಂದರೆ ತುಂಬ ರುಚಿಯಾಗಿರೋವಂಥ, ಈಸಿಯಾಗಿ ಮಾಡುವಂಥ ಮ್ಯಾಂಗೋ ಸ್ಮೂದಿ ರೆಡಿ ಆಯಿತು, ಅಥವಾ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಯಿತು ಸ್ನೇಹಿತರೆ. ನೀವೇ ನೋಡ್ತಾ ಇದ್ದೀರಾ. ಹಾಲು ಕೋಲ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಐಸ್ ಕ್ಯೂಬ್ ಹಾಕಲಿಲ್ಲ, ಲಾಸ್ಟಲ್ಲಿ ಹಾಕೋಣ ಅಂತ. ನಿಮ್ಗೆ ಇನ್ನೂ ಕೂಲಾಗಿ ಬೇಕು ಅಂತ ಅನ್ನೋ ಹಾಗಿದ್ರೆ ಐಸ್ ಕ್ಯೂಬನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಆದಷ್ಟು ಕೂಲ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ನಾನು ಇನ್ನು ಸ್ವಲ್ಪ ಮಾವಿನ ಹಣ್ಣನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ನಾನು ಗಾರ್ನಿಷ್ ಮಾಡ್ತಾಯಿದ್ದೀನಿ. ಅದನ್ನು ಕುಡಿಬೇಕಾದ್ರೆ ಸ್ಮೂದಿನ, ಇದು ಮಾವಿನ ಹಣ್ಣು ಬಾಯಿನಲ್ಲಿ ಸಿಗ್ತಾಯಿದ್ರೆ ರುಚಿ ಇನ್ನೂ ಜಾಸ್ತಿ ಅಂತ ಹೇಳ್ಬೋದು. ಮ್ಯಾಂಗೋ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಕೂಡ ಅಷ್ಟೇ ಈ ಥರ ಫೈನ್ ಚಾಪ್ ಮಾಡಿ ಹಾಕಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಸಿಯಾಗಿ ಮಾಡೋ ಅಂಥ ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮ್ಯಾಂಗೋ ಸ್ಮೂದಿ ರೆಡಿ ಸ್ನೇಹಿತರೆ.